ಕೊಡಗು ಜಿಲ್ಲೆಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಆದರೆ ಈ ಆದೇಶ ಹೊರ ಜಿಲ್ಲೆಯ ವಾಹನಗಳಿಗೆ ಅನ್ವಯವಾಗದೇ ಇರುವ ಕೂರ್ಗ್ ಲಾರಿ ಚಾಲಕರ ಮತ್ತು ಮಾಲೀಕರ ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್, ಮಳೆಯಿಂದ ಭೂಕುಸಿತ ಸಾಧ್ಯತೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಜುಲೈ 6ರಿಂದ ಆಗಸ್ಟ್ 5ರವರೆಗೆ ಭಾರೀ ವಾಹನಗಳನ್ನು ನಿಷೇಧಿಸಿ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಆದರೂ ನಿಯಮವನ್ನು ಉಲ್ಲಂಘಿಸಿ ರಾತ್ರಿ ವೇಳೆ ಹೊರ ಜಿಲ್ಲೆಯ ಭಾರೀ ತೂಕದ ವಾಹನಗಳು ಮಡಿಕೇರಿ ಮೂಲಕ ಸಂಚರಿಸುತ್ತಿವೆ ಎಂದರು. ನಷ್ಟದ ನಡುವೆಯೂ ಜಿಲ್ಲಾಡಳಿತದ ಆದೇಶವನ್ನು ಜಿಲ್ಲೆಯ ಲಾರಿ ಚಾಲಕ ಮತ್ತು ಮಾಲೀಕರು ಪಾಲಿಸ್ತಾ ಇದ್ದಾರೆ. ಆದರೆ ಹೊರ ಜಿಲ್ಲೆಯ ಭಾರೀ ವಾಹನಗಳು ಯಾವುದೇ ಆತಂಕವಿಲ್ಲದೆ ಸಂಚರಿಸುತ್ತಿವೆ. ಕೆಲವು ದಿನಗಳ ಹಿಂದೆ ಹೊರ ಜಿಲ್ಲೆಯ ವಾಹನಗಳನ್ನು ತಡೆದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಒಪ್ಪಿಸಲಾಗಿದೆ. ಆದರೂ ಭಾರೀ ವಾಹನಗಳು ಸಂಚರಿಸುತ್ತಿದ್ದು ಜಿಲ್ಲಾಡಳಿತ ಯಾವುದೇ ಕಠಿಣ ಕಾನೂನು ಕ್ರಮ ಕೈಗೊಂಡಿಲ್ಲ. ಜಿಲ್ಲಾಧಿಕಾರಿಗಳ ಆದೇಶ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಎಂಬತ್ತಾಗಿದೆ ಎಂದು ಟೀಕಿಸಿದರು. ಈಗ ನಾವು ಶುಕ್ರವಾರ 10:30ಕ್ಕೆ DC ಆಫೀಸ್ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸಂಘ ವಿವಿಧ ಸಂಘಟನೆಗಳು DC ಆಫೀಸ್ ಚಲೋ ಅಂತ ಶಾಂತಿಯುತವಾದ ಒಂದು ಹೋರಾಟ ಮಾಡಿ DC ಅವರಿಗೆ ಒಂದು ಮನವಿ ಸಲ್ಲಿಸ್ತೀವಿ. DC ಅವರು ಅದಕ್ಕೆ ಸ್ಪಂದನೆ ಏನು ಕೊಡ್ತಾರೆ ಅಂತ ನೋಡಬೇಕಾಗಿದೆ. DC ಅವರ ಸ್ಪಂದನೆ ಮೇಲೆ ನಾವು ಬಂದಿಲ್ಲ. ಟಿಂಬರ್ ಶೇಕಡ 60% ಜನ ಬದುಕಿರೋದು ಟಿಂಬರ್ ಕಾರ್ಖಾನೆಗಳಾಗಲಿ ಯಾವುದೂ ಇಲ್ಲ. ಇದರಿಂದನೇ ಜೀವನ. ರೈತರು ಬೆಳೆದಂಥ ಸಿಲ್ವರ್ ಮರ ಸಾಗಾಟ ಮಾಡಲಿಕ್ಕೆ ಮಡ್ಡಿಗಿನ ಲಾರಿಗಳು ಕಾಫಿ ಹಾಗೂ ಟಿಂಬರ್ನ ಅವಲಂಬಿತವಾಗಿರೋದು. ಈಗ ಸಾಮಾನ್ಯವಾಗಿ ಪ್ರತಿ ಮಳೆಗಾಲದಲ್ಲಿ ಆದೇಶ ಮಾಡ್ತಾರೆ, ಇಲ್ಲಿ ಭೂಕುಸಿತ ಆಗುತ್ತೆ ಅದು ನೀವು ಈಗ 1 ತಿಂಗಳಾಯ್ತು ಆದೇಶ ಮಾಡಿ, ಈಗ ನೀವು ಇದಕ್ಕಿಂತ ಮುಂಚಿತವಾಗಿ ನಾವು ಪ್ರೆಸ್ ಮೀಟ್ ಕರೆದಿಲ್ಲ. ಇದಕ್ಕಿಂತ ಮುಂಚಿತವಾಗಿ ನಾವು DC ಅವರನ್ನು ಭೇಟಿಯಾಗಿದ್ದೀವಿ, ನಮ್ಮ ಠಾಣಾಧಿಕಾರಿಗಳನ್ನು ಭೇಟಿಯಾಗಿದ್ದೀವಿ, ಎಲ್ಲ ರೀತಿಯ ನಮ್ಮ MLAಗಳನ್ನು ನಾವು ಭೇಟಿಯಾಗಿದ್ದೀವಿ. DC ಎಲ್ಲ ವರ್ಷ ಮಳೆದೇ ಅದೇ ಏನು ಫ್ಲಡ್ ಆಗೋ ಒಂದು ಜಾಗಗಳಿರೋ ಕಾರಣ ಮಣ್ಣಿನ ಫಲವತ್ತತೆ ಕಮ್ಮಿ ಇರೋ ಕಾರಣದಿಂದ ನಾವು ಅದು ಆದೇಶ ಮಾಡಲೇಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನಮಗೆ ಈಗ NH ರೋಡ್ ಆಗಿರುತ್ತೆ, ಅದು ಕುಶಾಲನಗರ ಟು ನಮಗೆ ಸಂಪಾಜೆ NH ರೋಡ್ ಆಗಿರುತ್ತೆ. ಆ ರೋಡ್ ಸಮೇತ ನಮಗೆ ಕ್ಲೋಸ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ವಾಹನಗಳು ಓಡಾಡಕ್ಕೆ ಇಲ್ಲಿ ಏನಾಗಿದೆ ಅಂದರೆ ಕೊಡಗಿನ ವಾಹನಗಳಿಗೆ ಒಂದು ಕಟ್ಟುನಿಟ್ಟಾದ ನಿಯಮ ಆಗಿದೆ, ಇತರೆ ಗಾಡಿಗಳಿಗೆ ಯಾವುದೇ ಥರ ನಿಯಮಗಳಿದೆ. 2017ರಿಂದ 2025 ಆದೇಶನೇ ಹೊರಡಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ, ಅಭಿವೃದ್ಧಿಗಳು, ರಸ್ತೆಗಳು ಉತ್ತಮ ಗುಣದ ಮಾಡಲಿಕ್ಕೆ ಯಾವುದೇ ಒಂದು ಆಗಲ್ಲ ಅಂತ ನಾವು ಜ್ಞಾನ ಮಾಡ್ತೀವಿ. ಯಾವುದೇ ಒಂದು ರಸ್ತೆಗಳು ಹಾಳಾಗದೆ ಇದು ಸರ್ಕಾರದ ವೈಫಲ್ಯನ ಮರೆಮಾಚಲು ನಮ್ಮಂಥ ಬಡ ಮಾಲೀಕರನ್ನ ಈ ಥರ 3 ತಿಂಗಳು ಇವರು ಈ ಥರ ಆದೇಶನ ಹೊರಡಿಸ್ತಾ ಇದ್ದಾರೆ ಅಂತ ನಾವು ಜಿಲ್ಲಾಡಳಿತದ ದ್ವಂದ್ವ ನಿಲುವನ್ನು ವಿರೋಧಿಸಿ ಜುಲೈ 18ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕೂರ್ಗ್ ಲಾರಿ ಚಾಲಕರು ಮತ್ತು ಮಾಲೀಕರ ಸಂಘ, ಲೋಡರ್ಸ್ ಯೂನಿಯನ್, ಕ್ರೇನ್ ಚಾಲಕರು ಮತ್ತು ಮಾಲೀಕರು ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುತ್ತೆ. ಜಿಲ್ಲೆಯ ಭಾರೀ ವಾಹನಗಳ ಚಾಲಕರು ಮತ್ತು ಮಾಲೀಕರು ಅನುಭವಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನ ಸೆಳೆದು ಮನವಿ ಸಲ್ಲಿಸಲಾಗುವುದೆಂದು ಮೊಹಮ್ಮದ್ ಇಕ್ಬಾಲ್ ತಿಳಿಸಿದರು. ಸಣ್ಣ
ಕ್ಯಾಬಿಗೆಲ್ಲ ಅಥವಾ ಅವ್ರಿಗೆ ಜೀವನ ಮಾಡಬೇಕಾದ್ರೆ ಅದು ಒಳ್ಳೆ ಜೀವಿಸ್ಬೇಕು. ಒಂದು ಮಸ್ತ ಸಣ್ಣ ಮಸ್ತ ಹೊಡಕ್ಕಾಗಲ್ಲ. ಟಿಂಬರ್ ಸಂಘಟನೆಯಿಂದ ಕೇಳಬೇಕಷ್ಟೇ, ನಮಗೇನು ಮಾಡೋಕ್ಕಾಗಲ್ಲ. ಪ್ರತಿ ವರ್ಷ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇಷ್ಟೇ ಆಗ್ತಾ ಇದೆ, ಅಷ್ಟು ಹೋರಾಟಕ್ಕೆ ಪ್ರತಿಫಲ ಸಿಗ್ತಾ ಇದೆ. 2000 ಅಲ್ಲ, ನಾವು ಲಾಸ್ಟ್ ಟೈಮು ಕೊಡಗಿನಲ್ಲಿ ಇಲ್ಲಿ ಮಡಿಕೇರಿಯಲ್ಲಿ ನಾವೊಂದು ಕಂಟೈನರ್ಗಳನ್ನು ತಡೆದುಬಿಟ್ಟು RT ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಿಗೆಲ್ಲ ಕೊಟ್ಟಾಗ 12 ವೆಹಿಕಲ್ನ ಒಪ್ಪಿಸಿದಾಗ ಅಲ್ಲಿನ ಮಾಹಿತಿ ನಮಗೇನಂದ್ರೆ ನಮಗೆ ಯಾವುದೇ ರೀತಿಯಾದ ಹಿಡಿಯಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ನಮಗೆ ಯಾವುದೇ ಒಂದು ರೂಲ್ಸ್ ಬಂದಿಲ್ಲ ಅಂತ ನಮಗೆ ಪೊಲೀಸ್ ಅಧಿಕಾರಿಗಳು ಹೇಳಿರ್ತಾರೆ. ಅದೇ ಕಂಟೈನರ್ಗಳು ಎಲ್ಲಿಂದ ಮಂಗಳೂರು ಸೈಡ್ಗೆ ಈಗ ಕಾಫಿ ಲೋಡ್ ಆಗಿ ಇದರ ಲೋಡ್ಗಳೆಲ್ಲ ಸಾಗಿಸುವಂಥ ವೆಹಿಕಲ್, ಆ ಕಡೆ ಮಂಗಳೂರು ಕಡೆಯಿಂದ ಟೈಲ್ಸ್ ಲೋಡ್ ತರುವಂಥ ಕಂಟೈನರ್ಗಳು, ಮಲ್ಟಿ ಆಕ್ಸಲ್ಗಳು ಎಲ್ಲ ಹೋಗ್ತಾ ಇದೆ. ಆಗ DC ಆರ್ಟಿಗೆ ಅರ್ಥ ಇಲ್ಲಲ್ಲ. ಹೌದು, ಈಗ ಹೆಂಗೆ ಆಗಿದೆ ಅಂದ್ರೆ DC ನಿಯಮ ಹೆಂಗೆ ಆಗಿದೆ, ಒಂದು ಕಣ್ಣಿಗೆ ಬೆನ್ನು ಒಂದು ಕಣ್ಣಿಗೆ ಸುಂದರ ಥರ ಆಗಿದೆ. ಒಳಗಿನ ಗಾಡಿಗಳು ನಿಲ್ಲಿಸಿದಲ್ಲೇ ಬಾಕಿಯಾಗಿದೆ. ಹೊರ ರಾಜ್ಯದಿಂದ ಬರ್ತಾ ಇರೋ ಗಾಡಿಗಳೆಲ್ಲ ರಾಜಾರೋಷಗಳು ಹಗಲು ರಾತ್ರಿ ಎಲ್ಲರೂ ಓಡಾಡ್ತಾ ಇದೆ. ಪರ್ಮಿಷನ್ ಹೆಂಗೆ ಕೊಟ್ಟರು ಅಂತ ಅಂದ್ರೆ ನಮ್ಮ ಹತ್ರ ಕೇಳಿದ್ರು. ಪರ್ಮಿಷನ್ ಹೊರ ಜಿಲ್ಲೆಗಳಿಂದ ಬಂದ ವಾಹನಗಳು, ಹೊರ ರಾಜ್ಯಗಳಿಂದ ಬಂದಂಥ ವಾಹನಗಳಿಂದ ಮರ ಸಾಗಾಟ ಆಗ್ತಾ ಇದೆ. ಕೊಡಗಿನ ವಾಹನಗಳು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ, ಯಾರು ಮಾಡ್ತಾ ಇಲ್ಲ. ಹೊರಗಿಂದ ಬಂದ ವಾಹನಗಳಿಂದ ಮರ ಸಾಗಾಟ ಆಗ್ತಾ ಇದೆ. ಅದು ಉದಾಹರಣೆ ಹೇಳೋದಾದ್ರೆ ಮೊನ್ನೆ ಒಂದು 2-3 ದಿನದ ಹಿಂದೆ ಸಿದ್ದಾಪುರದಲ್ಲಿ ಒಂದು ವಾಹನ ಆಕ್ಸಿಡೆಂಟ್ ಆಗಿರೋದು ಘಟನೆ ನಡೆದಿದೆ. ಅದು ತಮಿಳುನಾಡಿದು ಮಲ್ಟಿ ಆಕ್ಸಲ್ಗಳು ಅಂದ್ರೆ ಕೊಡಗಿನ ಮಲ್ಟಿ ಆಕ್ಸಲ್ಗಳು ಮಾತ್ರ DC ನಿಯಮನ ಪಾಲನೆ ಮಾಡಿಬಿಟ್ಟು ನಿಲ್ಲಿಸಿದ್ವಿ. ಆದರೆ ಇತರೆ ಜಿಲ್ಲೆಗಳಿಂದ ಬರ್ತಾ ಇರೋದು ಮಲ್ಟಿ ಆಕ್ಸಲ್ಗಳು ಯಾವುದೇ ಒಂದು ಅಡಚಣೆ ಇದೆ ರಾಜ್ಯಾರೋಷವಾಗಿ ಓಡಾಡುತ್ತದೆ. ಇದರ ಮೊನ್ನೆ ನಾವು 11/5 ಮಧ್ಯರಾತ್ರಿ ನಾವು ಸ್ವಲ್ಪ ವಾಹನಗಳನ್ನು ತಡೆದುಬಿಟ್ಟು RT ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿರ್ತೀವಿ. ಆದರೂ ಸಹ ಈಗಲೂ ಸಹ ಮತ್ತೆ ಓಡಾಡ್ತಾ ಇದೆ. ಅವರಿಗೆ ಯಾವ ನಿಯಮವನ್ನು ರೂಲ್ಸ್ ರೆಗ್ಯುಲೇಷನ್ ಯಾವುದು ಲೆಕ್ಕಕ್ಕೆ ಬರ್ತಾ ಇದೆ. ಕೊಡಗಿನ ಗಾಡಿಯಲ್ಲಿ ಮಾತ್ರ ಈ ರೂಲ್ಸ್ ರೆಗ್ಯುಲೇಷನ್ ಲೆಕ್ಕಕ್ಕೆ ಬರ್ತಾ ಇದೆ. ಇಲ್ಲಿನ ಆದೇಶಗಳು ಕೊಡಗಿ DC ಆದೇಶ ಮಾಡಿದ್ದು, ಹೊರ ಜಿಲ್ಲೆಯದು ಮಾಡಿಲ್ಲ, ಅವರಲ್ಲಿ ಬರ್ತಾ ಇರ್ತಾರೆ. ಹೌದು ಸರ್, ಬಟ್ ಕೊಡಗು ಜಿಲ್ಲೆಯಲ್ಲಿ ಆದೇಶ ಇದೆಯಲ್ಲ, ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಒಂದು ವಾಹನಗಳು ಓಡಾಡಕ್ಕಿಲ್ಲ ಅಂತ ಆದೇಶ ಇರೋದು. ಕೊಡಗಿನಲ್ಲಿ ಓಡಾಡಕ್ಕೆ ಅವಕಾಶ ಇಲ್ಲ. ಹೊರ ಜಿಲ್ಲೆಗಳಿಂದ ಬರ್ತಾ ಇರೋ ದೊಡ್ಡ ದೊಡ್ಡ ಕಂಟೈನರ್ಗಳು ಓಡಾಡ್ತಾ ಇದೆ. ನಮ್ಮ ಕೊಡಗಿನ ವಾಹನಗಳು ಮಾತ್ರ ಓಡಾಡಕ್ಕೆ ಆಗ್ತಾ ಇಲ್ಲ. ಕೊಡಗಿನ ವಾಹನಗಳು ಈ 3 ತಿಂಗಳ ಟ್ಯಾಕ್ಸ್ ಸಮೇತ ಕಟ್ತಾ ಇದೆ. ಕೇವಲ 18 ಟನ್ ಮಾತ್ರ ಪಾಸಿಂಗ್ ಕೊಟ್ಟಿರ್ತಾರೆ. ಅದು ಮಲ್ಟಿ ಆಕ್ಸಲ್ಗಳು ಓಡಾಡ್ತಾ ಇದೆ. ಸರ್, ಕೊಡಗಿನಲ್ಲಿ ಮಲ್ಟಿ ಆಕ್ಸಲ್ ವಾಹನದ ಇದೆ ಜಾಸ್ತಿ. ನೋಂದಣಿ ಮಾಡಿ DC ನಿಯಮವು ನಮಗೆ ಜೂನ್ 5ರಿಂದ ಹಿಡಿದು ಆಗಸ್ಟ್ 5 ತನಕ ಇರುತ್ತೆ. ಅಂದರೆ ಕೇವಲ 18 ಟನ್ ಪಾಸಿಂಗ್ ಗಾಡಿಯಲ್ಲಿ ಮಾತ್ರ ಪರ್ಮಿಷನ್ ಕೊಟ್ಟಿರುತ್ತಾರೆ. ಉಳಿದ ಕೊಡಗಿನಲ್ಲಿ ಆಕ್ಟ್ ಆಗ್ತಾ ಇರೋದ್ರಿಂದ ಮಲ್ಟಿ ಆಕ್ಸಲ್ ಗಾಡಿಗಳ ಓಡಲು ಪರ್ಮಿಷನ್ ಇರೋದಿಲ್ಲ. ಇದರಿಂದಾಗಿ ಕೊಡಗಿನಲ್ಲಿರುವಂತಹ ಮಲ್ಟಿ ಆಕ್ಸಲ್ಗಳಿಗೆ ತೊಂದರೆ ಆಗ್ತಾ ಇದೆ. DC ನಿಯಮನ ಉಲ್ಲಂಘನೆ ಮಾಡಿ ಕೊಡಗಿನಲ್ಲಿ ಕಂಟೈನರ್ ಅಂತ ಭಾರಿ ವಾಹನಗಳು ಓಡಾಡುತ್ತಿದ್ದು, ಇದರ ಬಗ್ಗೆ ಯಾವುದೇ ಒಂದು ತನಿಖೆ ಆಗ್ತಾ ಇಲ್ಲ. ಇದರ ಬಗ್ಗೆ ನಾವು ಶುಕ್ರವಾರದಂದು ಬೆಳಿಗ್ಗೆ 11:30ಕ್ಕೆ DC ಕಚೇರಿಗೆ ಒಂದು ಪ್ರತಿಭಟನೆಯನ್ನು ಏರ್ಪಡಿಸುತ್ತೇವೆ. ಇದಕ್ಕೆ ಕೊಡಗಿನ ಟಿಂಬರ್ ಮಾಲೀಕರು ಹಾಗೂ ಲಾರಿ ಚಾಲಕರು, ಮಾಲೀಕರು ಮತ್ತು ಲೋಡಸ್ ಯೂನಿಯನ್ನರು ಎಲ್ಲರೂ ಸಾಥ್ ನೀಡುತ್ತಾರೆ. ಈ ಒಂದು ಗೋಷ್ಠಿಯಲ್ಲಿ ಕೂರ್ಗ್ ಲಾರಿ ಚಾಲಕರು ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷ ಎಂ ಅಶ್ರಫ್, ಕಾರ್ಯದರ್ಶಿ ಎಂ ಅಜೀಜ್, ಕೊಡಗು ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ಕಾರ್ಯದರ್ಶಿ ಉರೈಸ್ ಹಾಗೂ ಖಜಾಂಚಿ ಶ್ಯಾಮ್ ಪಾಲ್ಗೊಂಡಿದ್ದರು.